ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಮೂರನೇ ಮಹಾಯುದ್ಧ ಪ್ರಪಂಚದಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ರೆ ಖಂಡಿತ ಈ ಮಹಾಯುದ್ಧ ಜಾಸ್ತಿ ದೂರ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇಡೀ ವಿಶ್ವದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಎಲ್ಲರೂ ಕಣ್ಣಾರೆ ನೋಡ್ತಾ ಇದ್ದೀರಾ. ಆದರೆ ಇದ್ಯಾವುದರಲ್ಲೂ ಕೂಡ ಭಾರತ ಯಾವ ಇಂಟ್ರೆಸ್ಟನ್ನು ಕೂಡ ತೋರಿಸಲಿಲ್ಲ. ನಾವು ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದರೆ ಬಿಡೋದಿಲ್ಲ ಅನ್ನೋ ಪಾಲಿಸಿಯಲ್ಲಿದೆ ಭಾರತ. ಇದೆಲ್ಲದರ ನಡುವೆ ಈಗ ಮುಸ್ಲಿಂ ರಾಷ್ಟ್ರವೊಂದು ಭಾರತವನ್ನು ಕೆಣಕಿಕೊಂಡು ಬಂದಿದೆ. ಭಾರತದ ಹಡಗೊಂದನ್ನು ಧ್ವಂಸ ಮಾಡಿ ಗುಂಡುಗಳನ್ನು ಹಾರಿಸಿದಷ್ಟೇ ಅಲ್ಲದೆ 16 ಭಾರತೀಯ ನಾವಿಕರನ್ನು ಕಿಡ್ನ್ಯಾಪ್ ಮಾಡಲಾಗಿದೆ. ಭಾರತೀಯ ನಾವಿಕರನ್ನೇ ಮುಟ್ಟುವಂತಹ ಸಾಹಸಕ್ಕೆ ಕೈ ಹಾಕಿದ್ಯಾರು ಹಾಗಾದ್ರೆ? ಮೋದಿಜಿಗೆ ಕರೆ ಮಾಡಿದವ್ರು ಯಾರು? ಇದೆಲ್ಲದರ ಬಗ್ಗೆ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಒಂದು ಕಾಲದಲ್ಲಿ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಸಮುದ್ರ ಬೆದರಿಕೆ ಇದೆ ಅಂದರೆ ಅದು ಕೇವಲ ಚೀನಾದಿಂದ ಮಾತ್ರ ಆಗಿತ್ತು. ಚೀನಾ ತನ್ನ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿಯ ಮೂಲಕ ಭಾರತವನ್ನು ಹಿಂದೂ ಮಹಾಸಾಗರದಲ್ಲಿ ಎಲ್ಲ ಕಡೆಯಿಂದ ಸುತ್ತುವರಿಯೋಕೆ ಟ್ರೈ ಮಾಡ್ತಾನೆ ಇದೆ. ಚೀನಾವನ್ನು ಬಿಟ್ಟರೆ ಪಾಕಿಸ್ತಾನದಿಂದ ಕೂಡ ನಿರಂತರ ಸಮುದ್ರ ಭದ್ರತೆಯ ಬೆದರಿಕೆ ಇದ್ದೇ ಇದೆ. ಆದರೆ ಇತ್ತೀಚೆಗೆ ಭಾರತಕ್ಕೆ ಇವೆಲ್ಲಕ್ಕಿಂತ ದೊಡ್ಡ ಸಮುದ್ರ ಭದ್ರತೆಯ ಬೆದರಿಕೆಯಾಗಿರೋದು ಕಟ್ಟರ್ ಇಸ್ಲಾಮಿಕ್ ದೇಶ ಇರಾನ್. ವೀಕ್ಷಕರೇ, ಕಳೆದ 10 ರಿಂದ 15 ದಿನಗಳಿಂದ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳ ನಡುವೆ ಭಾರತ ಒಂದು ವಿಷಯವನ್ನು, ಇಂಪಾರ್ಟೆಂಟ್ ಆದ ವಿಷಯವನ್ನು ಗಮನಿಸಲೇ ಇಲ್ಲ. ಆ ವಿಷಯ ಏನಂದರೆ, ಭಾರತದ 16 ನಾವಿಕರನ್ನು ಯಾವುದೇ ಪ್ರಬಲವಾದ ಕಾರಣ ಇಲ್ಲದೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಬಂಧನ ಮಾಡಿದೆ. ಈ ನಾವಿಕರನ್ನು ಅರೆಸ್ಟ್ ಮಾಡಿದ ನಂತರ ಇರಾನ್ ಬಂದರ್ ಅಬ್ಬಾಸ್ ಅಥವಾ ಬಂದರ್ ಜಸ್ಕ್ ಅನ್ನೋ ನಗರಕ್ಕೆ ಅವರನ್ನೆಲ್ಲ ಕರೆದುಕೊಂಡು ಹೋಗ್ತಾರೆ. ಇರಾನ್ ಯಾಕಾಗಿಂತ ಕೆಲಸಕ್ಕೆ ಕೈ ಹಾಕ್ತು? ಹಾಗೆ ನೋಡಿದ್ರೆ ಅವರದ್ದೇ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಇದರ ನಡುವೆ ಭಾರತೀಯ ನಾವಿಕರ ತಂಟೆಗೆ ಯಾಕೆ ಬಂತು ನೋಡಿ. ಇಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೇವಲ ಇವರನ್ನು ಬಂಧಿಸಿದ್ದು ಮಾತ್ರ ಅಲ್ಲ, ಭಾರತದ ಹಡಗಿನ ಮೇಲೆ ಗುಂಡಿನ ದಾಳಿಯನ್ನು ನಡೆಸುತ್ತೆ. ಅದರ ಫೋಟೋಗಳು ಕೂಡ ಈಗ ಸಿಗ್ತಾ ಇದೆ. ಹಡಗಿನ ಒಳಗಿನ ಈ ದೃಶ್ಯಗಳನ್ನು ನೋಡಿದ್ರೆ ಅಲ್ಲಿರುವಂತಹ ವಸ್ತುಗಳು ಸಂಪೂರ್ಣವಾಗಿ ಧ್ವಂಸ ಆಗಿರೋದು ಕಾಣಿಸುತ್ತೆ. ಜೊತೆಗೆ ಗುಂಡು ತಗುಲಿದಂತಹ ಗುರುತುಗಳು ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೀಗೆ ಇರಾನ್ ಭಾರತದ ಹಡಗನ್ನು ವಶಪಡಿಸಿಕೊಳ್ಳುವ ಸಮಯದಲ್ಲಿ ಆ ಕ್ರೂನ ಕ್ಯಾಪ್ಟನ್ ಏನಿದ್ದಾರೆ ಅವರು ತನ್ನ ಪತ್ನಿ ಕರೆ ಮಾಡಿ, ನಮ್ಮ ಮೇಲೆ ದಾಳಿಯಾಗಿದೆ, ನಮ್ಮನ್ನು ಇರಾನ್ ಅರೆಸ್ಟ್ ಮಾಡ್ತಾ ಇದೆ, ಇನ್ನು ಮುಂದೆ ನಿಮ್ಮನ್ನು ಸಂಪರ್ಕಿಸೋದಕ್ಕೆ ಆಗೋದಿಲ್ಲ ಅಂತ ಭಯದಲ್ಲಿ ಹೇಳ್ಕೊಂಡಿದ್ರಂತೆ. ಆಗಲೇ ಗೊತ್ತಾಗಿದ್ದು ಇರಾನ್ ಭಾರತದ ನಾವಿಕರನ್ನು ಬಂಧಿಸಿಟ್ಕೊಂಡಿದೆ ಅಂತ. ಕೂಡಲೇ ಆ ಕುಟುಂಬ ಭಾರತೀಯ ರಾಯಭಾರಿ ಕಚೇರಿ, ಶಿಫ್ಟಿಂಗ್ ನಿರ್ದೇಶನಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವನ್ನು ಸಂಪರ್ಕ ಮಾಡುತ್ತೆ. ದಯವಿಟ್ಟು ನಮ್ಮವರನ್ನು ರಕ್ಷಿಸಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ವೀಕ್ಷಕರ, ಹೀಗೆ ಒಂದು ದೇಶ ಅಂತಾರಾಷ್ಟ್ರೀಯ ನೀರಿನಲ್ಲಿ ಇನ್ನೊಂದು ದೇಶದ ಹಡಗಿನ ಮೇಲೆ ದಾಳಿಯನ್ನು ನಡೆಸ್ಬೋದಾ? ದಾಳಿ ನಡೆಸೋದಲ್ಲದೆ ಅವರನ್ನು ಬಂಧಿಸಿ ಅಥವಾ ಕಿಡ್ನ್ಯಾಪ್ ಕೂಡ ಮಾಡಬಹುದಾ? ಅಷ್ಟಕ್ಕೂ ಇರಾನ್ ಅಂತಾರಾಷ್ಟ್ರೀಯ ನೀರಿನಿಂದ ನಮ್ಮವರನ್ನು ಹೀಗೆ ಬಂಧಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತೂ ಅಲ್ಲ. 2015 ಅಕ್ಟೋಬರ್ನಲ್ಲಿ ಹೀಗೆ 9 ಭಾರತೀಯ ನಾವಿಕರನ್ನು ಇದೇ ಇರಾನ್ ಬಂಧಿಸಿತ್ತು. 2024 ಏಪ್ರಿಲ್ನಲ್ಲಿ 17 ನಾವಿಕರನ್ನು, ಜೊತೆಗೆ ಮೇ ತಿಂಗಳಲ್ಲಿ 14 ಭಾರತೀಯ ನಾವಿಕರನ್ನು ಇದೇ ಇರಾನ್ ಬಂಧಿಸಿತ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಈ ನಾವಿಕರು ಯಾರೂ ಕೂಡ ಭಾರತೀಯ ನೌಕಾಪಡೆಗೆ ಸೇರಿದವರಲ್ಲ. ಇವರು ಸರಕುಗಳ ಆಮದು ಮತ್ತು ರಫ್ತು ಮಾಡುವ ಮರ್ಚೆಂಡೈಸ್ ಹಡಗಿನ ಸಿಬ್ಬಂದಿಗಳು. ಹಾಗಂತ ಇವರೇನು ಈ ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳನ್ನು ಉಲ್ಲಂಘನೆ ಮಾಡಿಯೂ ಇರಲಿಲ್ಲ.
ಇರಾನ್ನ ಜಲಪ್ರದೇಶಕ್ಕೂ ಎಂಟ್ರಿ ಕೊಟ್ಟಿರಲಿಲ್ಲ. ಮತ್ತ್ಯಾಕೆ ಇವರನ್ನು ಅರೆಸ್ಟ್ ಮಾಡಿದ್ರು? ಇರಾನ್ ಇವರನ್ನ ಹೆಚ್ಚಾಗಿ ಗಲ್ಫ್ ಆಫ್ ಓಮನ್ ಅಥವಾ ಸ್ಪೈಟ್ ಆಫ್ ಹಾರ್ಮಸ್ನಲ್ಲಿ ಬಂಧನ ಮಾಡುತ್ತೆ. ಈ ಮಾರ್ಗ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ತುಂಬ ಫೇಮಸ್ ಆಗಿರುವಂಥದ್ದು. ಭಾರತದ ಇಂಧನ ಅವಲಂಬನೆ ಈ ಮಾರ್ಗದ ಮೇಲೆಯೇ ನಿಂತ್ಕೊಂಡಿದೆ. ಇರಾನ್ ಹೀಗೆ ಮಾಡೋದಕ್ಕೆ ಪ್ರಮುಖ ಕಾರಣ ಅದರ ತೈಲದ ವ್ಯಾಪಾರ. ನೋಡಿ, 1971 ಇಸ್ಲಾಮಿಕ್ ಕ್ರಾಂತಿಯ ನಂತರ ಪಾಶ್ಚಿಮಾತ್ಯ ದೇಶಗಳು ಇರಾನ್ ಮೇಲೆ ಕಠಿಣವಾದಂತಹ ಆರ್ಥಿಕ ನಿರ್ಬಂಧನಗಳನ್ನು ಹೇರಿದೆ. ಅದರ ಆಸ್ತಿಗಳನ್ನು ಫ್ರೀಸ್ ಕೂಡ ಮಾಡಿದೆ. FATF ಇರಾನನ್ನು ಕಪ್ಪು ಪಟ್ಟಿಗೆ ಸೇರಿಸುತ್ತೆ. ಸೊ ಅಲ್ಲಿನ ತೈಲದ ಬೆಲೆಗಳು ತುಂಬ ಹೆಚ್ಚಿದೆ. ಈ ಕಾರಣದಿಂದ ಇರಾನ್ ಸರ್ಕಾರ ತನ್ನ ನಾಗರಿಕರಿಗೆ ಸಬ್ಸಿಡಿ ದರದಲ್ಲಿ ಅತೀ ಕಡಿಮೆ ಬೆಲೆಗೆ ತೈಲವನ್ನು ನೀಡುತ್ತೆ. ಈ ಅಗ್ಗದ ತೈಲವನ್ನು ಡೀಲರ್ಗಳು ಏನು ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕಳ್ಳಸಂತೆಯನ್ನು ತಡೆಯುವ ನೆಪದಲ್ಲಿ ಇರಾನ್ ಸಾಕಷ್ಟು ಹಡಗುಗಳ ಮೇಲೆ ಹೀಗೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವುಗಳನ್ನು ವಶಕ್ಕೆ ಪಡೆದುಕೊಳ್ತಾನೆ ಇದೆ. ಡಿಸೆಂಬರ್ 8ನೇ ತಾರೀಕು ಕೂಡ ಇರಾನ್ ಈ ವ್ಯಾಲಿಯಂಟ್ ರೋವರ್ ಅನ್ನೋ ಹಡಗನ್ನು ಇದೇ ಕಾರಣಕ್ಕಾಗಿ ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡಿದೆ. ಈ ಬಂಧನಕ್ಕೂ ಮುಂಚೆ ಹಡಗಿನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಹೀಗಾಗಿ ಅದು ದುಬೈನ ದಬಾ ಬಂದರ್ನಲ್ಲಿತ್ತು. ಆದರೆ ಅಲ್ಲಿಂದ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಇದನ್ನು ಹೊತ್ತೊಯ್ಯುತ್ತೆ. ಈ ಹಡಗಿನಲ್ಲಿದ್ದ 18 ಸದಸ್ಯರಲ್ಲಿ 16 ಮಂದಿ ಭಾರತೀಯರು, ಒಬ್ಬ ಶ್ರೀಲಂಕಾದವನಾದರೆ ಇನ್ನೊಬ್ಬ ಬಾಂಗ್ಲಾದೇಶದವನು. ಈಗ ಇರಾನ್ ಮಾಡ್ತಿರೋ ಆರೋಪ ಏನಂದರೆ ಈ ಹಡಗು 6 ಮಿಲಿಯನ್ ಲೀಟರ್ ಡೀಸೆಲ್ನನ್ನು ಅಕ್ರಮವಾಗಿ ಸಾಗಿಸ್ತಿತ್ತು ಅನ್ನೋದು. ಆದರೆ ಕ್ಯಾಪ್ಟನ್ ವಿನೋದ್ ಪಾರ್ಮರ್ ಅವರು ಇರಾನ್ ಅಧಿಕಾರಿಗಳ ಮುಂದೆ, ಇಲ್ಲ, ನಾವು ಲೋ ಸಲ್ಫರ್ ಫ್ಯೂಯಲ್ ಆಯಿಲನ್ನು ಸಾಗಿಸ್ತಾ ಇದ್ದೇವೆ, ನಮ್ಮ ಹತ್ರ ಅದಕ್ಕೆ ಸಂಬಂಧಿಸಿದಂತಹ ಲ್ಯಾಬ್ ರಿಪೋರ್ಟ್ ಕೂಡ ಇದೆ ಅಂತ ಹೇಳಿದ್ರು ಕೂಡ ಆ ಅಧಿಕಾರಿಗಳು ಅದನ್ನು ಒಪ್ಕೊಳ್ಳಿಲ್ವಂತೆ. ಅವರನ್ನು ಬಂಧಿಸಿ ಜಸ್ಕ್ ನಗರಕ್ಕೆ ಕರೆದೊಯ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಭಾರತ ಹಾಗೂ ಇರಾನ್ ಎರಡೂ ದೇಶಗಳು ಮ್ಯಾರಿಟೈಮ್ ಲೇಬರ್ ಕನೆಕ್ಷನ್ 2006 ಅಡಿಯಲ್ಲಿ ಸಹಿಯನ್ನು ಹಾಕ್ಕೊಂಡಿದೆ. ಅದರ ಪ್ರಕಾರ ಬಂಧಿತ ನಾವಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಲೇಬೇಕು. ಆದರೆ ಇವರಿಗಿಲ್ಲಿ ಯಾವುದೇ ಹಕ್ಕುಗಳನ್ನು ನೀಡದೇ ಇರೋದು ದುರಂತ. ಸದ್ಯ ಇರಾನ್ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಾ ಇದೆ. ಇರಾನ್ ದೇಶದೊಳಗೇನೆ ಹತ್ಕೊಂಡು ಉರಿತಾ ಇದೆ. ಹಿಂಸಾಚಾರಗಳು ನಡೀತಾ ಇದೆ. ಸುಮಾರು 3,000ಕ್ಕೂ ಹೆಚ್ಚು ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ. ಇಂಟರ್ನೆಟ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇಂಥ ಟೈಮಲ್ಲಿ ಈ ಭಾರತೀಯ ನಾವಿಕರ ಸ್ಥಿತಿ ಹೇಗಿದೆ ಅನ್ನೋದೇ ಎಲ್ರಿಗೂ ಇರುವಂತಹ ಚಿಂತೆ. ಇತ್ತ ಭಾರತೀಯ ರಾಯಭಾರಿ ಕಚೇರಿ ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ತಕ್ಷಣ ಇರಾನ್ ತೊರೆಯುವಂತ ಹೇಳ್ಕೊಂಡಿದೆ. ಜೊತೆಗೆ ಯಾರೂ ಕೂಡ ಇರಾನ್ಗೆ ಪ್ರಯಾಣ ಮಾಡಬೇಡಿ ಅಂತಿದೆ. ಇನ್ನು ಈ ಕೇಸಿಗೆ ಸಂಬಂಧಿಸಿದಂಗೆ ದೆಹಲಿ ಹೈಕೋರ್ಟ್ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಭಾರತ ಸರ್ಕಾರ ತಮ್ಮ ರಾಯಭಾರಿ ಕಚೇರಿಗಳ ಮೂಲಕ ಈ ನಾವಿಕರ ಸ್ಥಿತಿಗತಿಯನ್ನು ವಿಚಾರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಭಾರತ ಈಗ ಬ್ಯಾಕ್ ಡೋರ್ ಡಿಪ್ಲೊಮೆಸಿಯನ್ನು ಬಳಸ್ಕೊಳ್ಬೇಕು. ಅಂದರೆ ಇರಾನ್ ಜೊತೆ ಉತ್ತಮ ಸಂಬಂಧ ಹೊಂದಿರುವಂತಹ ಕತಾರ್ ಅಥವಾ ಓಮಾನ್ ದೇಶಗಳ ಮೂಲಕ ಇಲ್ಲಿ ಸಂಧಾನವನ್ನು ನಡೆಸಬೇಕಾಗತ್ತೆ. ಇರಾನ್ ನಮಗೆ ಆಫ್ಘಾನಿಸ್ತಾನದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರೋದ್ರಿಂದ ನಾವು ನೇರ ಸಂಘರ್ಷಕ್ಕೆ ಇಳಿಯದೆ ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆದಷ್ಟು ಬೇಗ ಅಷ್ಟೂ ನಾವಿಕರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಮರಳಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.